ವೆಲ್ಕಮ್ ಬ್ಯಾಕ್ ಟು ಕುಕ್ ಟ್ರೀಟ್ ಚಾನಲ್. ನಾನು ಇವತ್ತು ಮೂಂಗ್ ದಾಲ್ ಹಲ್ವಾ ರೆಸಿಪಿ ಮಾಡ್ತಿದ್ದೆ. ನಾನು ಹೆಲ್ದಿ ಕೂಡ, ಸೊ ಮಾಡೋದಕ್ಕೆ ತುಂಬ ಸಿಂಪಲ್. ಸೊ ನಾನಿಲ್ಲಿ 1 ಕಪ್ ಮೂಂಗ್ ದಾಲ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಓವರ್ನೈಟ್ ಸೋಕ್ ಮಾಡಿ ಇಟ್ಕೊಂಡಿದ್ದೆ. ಈಗ ನಾನು ಚೆನ್ನಾಗಿ ಸ್ಟೇನ್ ಮಾಡಿಕೊಂಡು ತುಪ್ಪದಲ್ಲಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಓವರ್ನೈಟ್ ಇಲ್ಲ ಅಂದರೂ ಅಟ್ಲೀಸ್ಟ್ 4 hours ಸೋಕ್ ಮಾಡಬೇಕು ನೀರಲ್ಲಿ. ಸೊ ಇಲ್ಲಿ ನೋಡ್ತಿದ್ರೆ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಇದನ್ನ ಕಲರ್ ಚೇಂಜ್ ಆದಮೇಲೆ ಸೊ ಒಂದು ಬೌಲಿಗೆ ಶಿಫ್ಟ್ ಮಾಡಿ ಅದು ಚೆನ್ನಾಗಿ ಆರಬೇಕು. ಸೊ ಈಗ ಅದೇ ಪ್ಯಾನ್ಗೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಿಮಗೆ ಯಾವ್ದು ಬೇಕೋ ಅದು ಹಾಕೋಬೋದು ಡ್ರೈ ಫ್ರೂಟ್ಸ್. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ನಾನಿಲ್ಲಿ ಬೆಲ್ಲ ಪಾಕ ರೆಡಿ ಮಾಡ್ಕೊತೀನಿ. 1 ಕಪ್ ಮೂಂಗ್ ದಾಲಿ ನಾನಿಲ್ಲಿ 1.5 ಕಪ್ ಬೆಲ್ಲ ತೊಗೊಂಡು ಪಾಕ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಸೊ ಇದು ಚೆನ್ನಾಗಿ ಆರಿದೆ. ಈಗ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಮೂಂಗ್ ದಾಲ್ನ. ಸೊ ಇದಕ್ಕೆ ಈಗ ನಾನು 2 ಏಲಕ್ಕಿನ ಕೂಡ ಹಾಕೋತಾ ಇದ್ದೀನಿ. ಸೊ ಇದು ಚೆನ್ನಾಗಿ ನೈಸ್ ಪೌಡ್ರ್ ಆಗಬೇಕು. ನೈಸ್ ಪೌಡ್ರ್ ಇಲ್ಲ ಅಂದ್ರೂ ನಿಮಗೆ ತರಿ ಬೇಕಂದ್ರೂ ಆ ಥರನೂ ಮಾಡ್ಕೋಬಹುದು. ಸೊ ನಾನು ನೈಸಾಗಿ ಮಾಡ್ತಾಯಿದ್ದೀನಿ, ನೋಡ್ತಾ ಇದ್ದೀರಿ ನೀವು ಕನ್ಸಿಸ್ಟೆನ್ಸಿ. ಸೊ ಈಗ ಅಷ್ಟೊತ್ತಿಗೆ ಬೆಲ್ಲ ಪಾಕನೂ ರೆಡಿ ಆಗಿದೆ. ನಾನಿಲ್ಲಿ ಒಂದು ಪ್ಯಾನಿಗೆ ತುಪ್ಪ ಹಾಕಿಬಿಟ್ಟು ಸ್ವಲ್ಪ ಇದಕ್ಕೆ 1 ಟೇಬಲ್ ಸ್ಪೂನ್ ಸಣ್ಣ ರವೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು ಇದು, ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಲಿ. ಹಾಗೆ 1 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಕೂಡ ಹಾಕ್ತಾಯಿದ್ದೀನಿ. ಸೊ ಇದು ಕೂಡ ಚೆನ್ನಾಗಿ ಅದು ಸ್ಮೆಲ್ ಕೂಡ ಹೋಗಬೇಕು. ಹಾಗೆ ಚೆನ್ನಾಗಿ ಫ್ರೈ ಆಗಿ ಕಲರ್ ಕೂಡ ಚೇಂಜ್ ಆಗಬೇಕು. ಇಲ್ಲಿ ನೋಡ್ತಿದ್ದೀರಿ ನೀವು ಕಲರ್ ಚೇಂಜಸ್ ಆಗಿದೆ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡಬೇಕು. ಈಗ ನಾನು ಮೂಂಗ್ ದಾಲ್ ಪೌಡ್ರ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಸೊ ಅದು ಹಾಕ್ಬಿಟ್ಟು ಚೆನ್ನಾಗಿ ಸ್ಟಿರ್ ಮಾಡ್ತಾ ಇರಬೇಕು. ಸೊ ಇಲ್ಲಾಂದರೆ ಅದು ತಳ ಹಿಡಿಯುತ್ತೆ. ಸೊ ಹಾಗೆ ಬೆಲ್ಲದ ನೀರು ಏನಿದೆ ಅದನ್ನ ಸ್ವಲ್ಪ ಸ್ವಲ್ಪ ಹಾಕ್ತಾ ಮಿಕ್ಸ್ ಮಾಡ್ತಾ ಬನ್ನಿ, ತುಂಬ ಹಾಕಬೇಡಿ. ನಾನಿಲ್ಲಿ ಬೆಲ್ಲ ಪಾಕ ಯೂಸ್ ಮಾಡ್ತಾ ಇದ್ದೇನೆ. ನೀವು ಸಕ್ಕರೆನಾದರೂ ಯೂಸ್ ಮಾಡಿ, ಸಕ್ಕರೆನಾದರೂ ಸೇಮ್ ಸಕ್ಕರೆ ಪಾಕ ಮಾಡಿಕೊಂಡು ಯೂಸ್ ಮಾಡ್ಕೋಬೇಕು. ಸೊ ಸ್ವಲ್ಪ ಸ್ವಲ್ಪ ಹಾಕ್ತಾ ಮಿಕ್ಸ್ ಮಾಡ್ತಾ ಬರ್ತಾಯಿದ್ದೀನಿ. ನೀವು ನೋಡ್ತಿದ್ದೀರಾ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ತುಂಬ ಒಟ್ಟಿಗೆ ಹಾಕಬೇಡಿ. ಸೊ ನಾನು ಮೂಂಗ್ ದಾಲ್ದು ಆಲ್ಮೋಸ್ಟ್ 2 ರೆಸಿಪಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಟ್ರೈ ಮಾಡಿ ನೀವು ಕೂಡ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹಾಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿದ್ರೆ ತುಂಬಾ ಥ್ಯಾಂಕ್ ಯು. ಸೊ ನಾನು ಆದಷ್ಟು ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಇಲ್ಲಿ ನೋಡ್ತಿದ್ರೆ ಚೆನ್ನಾಗಿ ಬಾಯ್ಲ್ ಆಗಿದೆ. ಸೊ ನೋಡ್ತಿದ್ದೀರಾ ನೀವಿಲ್ಲಿ. ಈಗ ನಾನು ಡ್ರೈ ಫ್ರೂಟ್ಸ್ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಿದ್ರೆ ಮೂಂಗ್ ದಾಲ್ ಏನು ಎಲ್ಲ ಮಿಕ್ಸ್ ಆಗಿದೆ, ಚೆನ್ನಾಗಿ ಪ್ಯಾನಿಂದ ಬಿಡ್ತಾ ಬರ್ತಾಯಿದೆ. ಸೊ ಇಷ್ಟು ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ತಾ ಬರಬೇಕು. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡಿ, ಇಲ್ಲಾಂದರೆ ತಳ ಹಿಡಿಯುತ್ತೆ. ಸೊ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಹೆಲ್ದಿ ಕೂಡ. ಟ್ರೈ ಮಾಡಿ, ಅಪರೂಪಕ್ಕೆ ಮಾಡ್ಬೋದು ಮನೆಯಲ್ಲಿ. ಸೊ ಹೇಗಿತ್ತು ಅಂತ ತಿಳಿಸಿ. ಯಾರೆಲ್ಲ ಸಪೋರ್ಟ್ ಮಾಡಿ ತುಂಬಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕುಕ್ ಟ್ರೀಟ್ ಚಾನಲ್.